ಶಿಶ್ನದ ಮೇಲೆ ಲೇಪನ ಹಚ್ಚುವ ಬಗ್ಗೆ ತೈಲವನ್ನ ಹೇಳಿದ್ದು. ಈ ತೈಲವನ್ನು ತಯಾರಿಸೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು? ಯಾವ್ಯಾವ್ದು ಪೌಡರ್ ಮಾಡಬೇಕು? ಈ ಅಶ್ವಗಂಧ, ಬಜೆ ಮತ್ತೆ ಕಂದಬಾಳು. ಶಿಶ್ನದ ಮೇಲೆ ಇರ್ತಕ್ಕಂಥ ನರಗಳು ಸಿಂಕ್ ಆಗ್ಬಿಡುತ್ತೆ, ಯಾಕಂದ್ರೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಇದನ್ನ ಫಸ್ಟ್ ಶುದ್ಧಿ ಮಾಡೋಕೆ ತಿಳ್ಕೊಬೇಕು. ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ನಾವು ಇಂದಿನ ವಿಡಿಯೋಲಿ ಈ ಶಿಶ್ನದ ಮೇಲೆ ಲೇಪನ ಹಚ್ಚುವ ಬಗ್ಗೆ ತೈಲವನ್ನ ಹೇಳಿದ್ದು. ಆ ತೈಲ ಹೆಂಗ್ ಮಾಡೋದು, ಯಾವ ರೀತಿ ಮಾಡ್ಕೊಡೋದು ಬೇರೆ ಬಾಯಿ ಮಾತಲ್ಲಿ ಹೇಳಿದ್ದು. ಆದ್ರೆ ಇವತ್ತು ನಾವೇನ್ ಮಾಡಿದ್ದೀವಿ ಅಂದ್ರೆ ಈ ತೈಲವನ್ನು ತಯಾರಿಸೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು, ಹೆಂಗ್ ಮಾಡೋದು ಅಂತ ನಿಮ್ ಕಣ್ಮುಂದೆ ತೋರ್ಸಕ್ ಬಂದಿದ್ವಿ. ಈ ತೈಲ ತಯಾರು ಮಾಡಿದ್ಮೇಲೆ ಹಚ್ಕೊಳ್ಳೋದು, ಈ ತೈಲದಿಂದ ಏನ್ ಪ್ರತಿಫಲ ಆಗುತ್ತೆ, ಬಟ್ ಆ ತೈಲಕ್ಕೆ ಏನೇನ್ ಹಾಕ್ತಿವಿ ಅದೆಲ್ಲ ಮುಖ್ಯ ತಾನೆ. ನೋಡಿ, ಆಕ್ಚುಲಿ ಬಂದು ಶಿಶ್ನದ ಮೇಲೆ ನರಗಳು ಹೆಂಗಾಗುತ್ತೆ, ಸಿಂಕ್ ಆಗ್ಬಿಟ್ಟಿರುತ್ತೆ. ಶಿಶ್ನದ ಮೇಲೆ ಇರ್ತಕ್ಕಂಥ ನರಗಳು ಸಿಂಕ್ ಆಗ್ಬಿಟ್ಟಿರುತ್ತೆ, ಯಾಕಂದ್ರೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಆ ಶಿಶ್ನದ ಮೇಲೆ ಲೇಪನ ಹಚ್ಚಿದಾಗ ನಿಮ್ಗೇನಾಗುತ್ತೆ, ಆ ನೀರಂಶ ಎಲ್ಲ ಹೊರಗಡೆ ಬರುತ್ತೆ. ನರಗಳಲ್ಲಿ ಸಣ್ಣ ಸಣ್ಣ ನರ, ಆ ನರಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಂತ ರಕ್ತ ಪರಿಚಲನೆ ಚೆನ್ನಾಗಾಗಿ ಶಿಶ್ನ ಬಂದು ನಿಮರುವಿಕೆ ಜಾಸ್ತಿ ಆಗುತ್ತೆ. ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿನೇ ಮೇಲ್ ಬರೋದು. ಹೊಸದಾಗಿ ದಪ್ಪ ಆಗಲ್ಲ, ಮತ್ತೆ ಹೊಸದಾಗಿ ಉದ್ದಾನೂ ಆಗಲ್ಲ. ನಿಮ್ದು ಏನಿದೋ ಅದೇ ಸೈಜು, ಅದೇ ದಪ್ಪ. ಆದರೆ ರಕ್ತ ಪರಿಚಲನೆ ಆಗಿ ಚೆನ್ನಾಗಿ ಎರಿಕ್ಷನ್ ಚೆನ್ನಾಗಾಗುತ್ತೆ, ಮತ್ತು ಇಂಟರ್ಕೋರ್ಸ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಸೊ ಈಗ ಮೊದಲಿನ ಪದಾರ್ಥ ಏನಪ್ಪ ಅಂದರೆ ಕಂದಬಾಳು. ಇಲ್ಲಿ ಕಾಣ್ತಾ ಇದೆಯಾ? ಇದು ಕಂದಬಾಳು ಅಂತ ಹೆಸರು ಇದಕ್ಕೆ. ನಕ್ಸ್ವಾಮಿಕ ಅಂತ ಇಂಗ್ಲೀಷ್ನಲ್ಲಿ, ತಮಿಳ್ನಲ್ಲಿ ಎಟ್ಟುಕೊಟ್ಟೆ ಅಂತ ಇದಕ್ಕೆ ಹೆಸರು. ಇದನ್ನ ಫಸ್ಟು ಶುದ್ಧಿ ಮಾಡೋಕ್ಕೆ ತಿಳ್ಕೊಬೇಕು. ನೀವು ಶುದ್ಧಿ ಮಾಡೋದು ತಿಳ್ಕೊಳ್ಳಿಲ್ಲ ಅಂದರೆ ಭಾರಿ ಕಷ್ಟ. ಯಾಕಂದರೆ ಒಂದೊಂದು ಔಷಧಿ ಗುಣಲ್ಲೂ ಕೆಲವೊಂದು ವಿಷತನ್ಮೆ ಇದ್ದೇ ಇರುತ್ತೆ. ಸೊ ವಿಷದ ಔಷಧಿಗಳಿರುತ್ತೆ. ಅದನ್ನು ಶುದ್ಧಿ ಮಾಡಿದಾಗ, ವಿಷವನ್ನು ಹೊರಗಡೆ ತೆಗೆದು ಬಿಸಿದಾಗ ಔಷಧಿಯಾಗಿ ನಿಮಗೆ ಬದಲಾವಣೆ ಆಗುತ್ತೆ. ಹೌದಾ? ಈಗ ಹೆಂಗೆ ಮಾಡೋದು ನಾವು ಹೋಗೋಣ ಬನ್ನಿ, ಹೇಳ್ಕೊಡ್ತೀನಿ. ಇಷ್ಟಿದೆ ನೋಡಿ, ನನ್ನ ಕೈಲಿದೆಯಲ್ಲ, ಹೆಚ್ಚು ಕಮ್ಮಿ ಒಂದು 100, 150, 200 ಗ್ರಾಮ್ ಇದೆ. ಇದನ್ನೇನು ಮಾಡಬೇಕು ಅಂದರೆ ನೀರಲ್ಲಿ ನೆನೆಸ್ಬೇಕು. ಮೊದಲನೇ ದಿನ ಬಕೆಟಲ್ಲಿ ನೀರಲ್ಲಿ ಹಾಕಿ ನೆನೆಸ್ಬೇಕು. 2ನೇ ದಿನ ನೀರು ಚೆಲ್ಲಬೇಕು. 3ನೇ ದಿನ ಹೊಸ ನೀರು, 4ನೇ ದಿನ ಹೊಸ ನೀರು, ಹಾಗೆ 10 ದಿನ ನೀರಲ್ಲಿ ಬದಲಾವಣೆ ಮಾಡ್ತಾ ಇರಬೇಕು. ಮಾಡಾದ್ಮೇಲೆ ನೆಕ್ಸ್ಟು ಇದು ಹಸು ಇದೆಯಲ್ಲ, ನಾಟಿ ಹಸುವಿನ ಗಂಜಲ ತೊಗೊಬೇಕು. ನಾಟಿ ಹಸುವಿನ ಗಂಜಲದಲ್ಲಿ ಈ ನಕ್ಸ್ವಾಮಿಕ ಕಂದಬಾಳನ್ನ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಾದ್ಮೇಲೆ ನೀವೇನು ಮಾಡಬೇಕು, ಎತ್ತಿ ಚೆಲ್ಲಬೇಕು. ಯಾವುದನ್ನ? ನೀರನ್ನು ಚೆಲ್ಬಿಟ್ಟು ಕಂದಬಾಳು ಔಷಧಿ ರೂಪದಲ್ಲಿ ಸಿಗುತ್ತೆ. ಇವಾಗ ಇದನ್ನೇನಪ್ಪ ಮಾಡಬೇಕು ಅಂದರೆ ಒಂದು ಕಡೆ ಎತ್ ಮಡಗ್ಬಿಡಿ. ನೆಕ್ಸ್ಟು 2ನೇದಾಗಿ ಇದು ಬಜೆ. ಬಜೆನೇನಪ್ಪ ಮಾಡಬೇಕು, ಬಜೆನ ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡು ಮಾಡ್ಕೊಂಡಾಗ ನಿಮಗೆ ಔಷಧಿ ಗುಣ ಜಾಸ್ತಿ ಸಿಗುತ್ತೆ. ಇದನ್ನ ಎತ್ತಿ ಹುರ್ಕೊಂಡ್ಬಿಟ್ಟೆ ಪೌಡ್ರ್ ಮಾಡಿ ಮಾಡಿದೆ. 3ನೇದು ಅಶ್ವಗಂಧ. ಈ ಅಶ್ವಗಂಧ ಏನೇನು ಮಾಡಬೇಕು? ಅಶ್ವ ಆಗ್ಲೇ ಹೇಳಿದ್ದೀನಿ, ಸುಮಾರು ವಿಡಿಯೋಗಳು ನಾವು ಹೇಳಿದ್ವಿ. ಅಶ್ವ ಅಂದ್ರೆ ಕುದುರೆ ತರ ಓಡಬೇಕು ಅಂದ್ರೆ ಅಶ್ವಗಂಧನ ಶುದ್ಧಿ ಮಾಡೋದು ಕಲಿಬೇಕು. ಉದಾಹರಣೆಗೆ ಅಶ್ವಗಂಧ ನನ್ನ ಕೈಯಲ್ಲಿ ಎಷ್ಟಿದೆ, ಒಂದು 1/4 kg ಅಂತ ಇಟ್ಕೊಳ್ಳಿ. ಈ 1/4 kg ಇದ್ದಾಗ ಇದು 2ರಷ್ಟು ಹಾಲು ಹಾಕ್ಬೇಕು. ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಸುಂಡೋ ಥರ ಚೆನ್ನಾಗಿ ಸುಂಡ್ತಾ ಇರಬೇಕು. ಚೆನ್ನಾಗಿ ಸುಂಡಿಸ್ಬೇಕು. ಸುಂಡಿಸಿ ಹಾಲು ಜೊತೆ ಮಿಶ್ರಣ ಆಗಿ ಪಾಯಸ ಥರ ಆಗ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಇದನ್ನ ತೊಗೊಂಡು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಬೇಕು. ಯಾವ್ಯಾವ್ದು ಪೌಡ್ರ್ ಮಾಡಬೇಕು? ಈ ಅಶ್ವಗಂಧ, ಬಜೆ ಮತ್ತು ಕಂದಬಾಳು 3 ಪೌಡ್ರ್ ಮಾಡಿ ಚೆನ್ನಾಗಿ ರುಬ್ಬಿದಾಗ ಲೇಪನ ಆಗುತ್ತೆ. ಲೇಪನ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ. ಈ ಕೊಬ್ಬರಿ ಎಣ್ಣೆ ಬರುತ್ತಲ್ಲ, ಕೊಬ್ಬರಿ ಎಣ್ಣೆ ಥರ ಗಟ್ಟಿ ಇರುತ್ತೆ. ಆಗೇನು ಮಾಡಬೇಕು, ಆ ಲೇಪನವನ್ನು ಶಿಶ್ನದ ಮೇಲೆ ಹಚ್ಚಬೇಕು. ಈಗ ನಾವು ಹಳೆ ವಿಡಿಯೋಲಿ ನಿಮ್ಗೆ ಏನು ಹೇಳಿದ್ದೆ ಅಂದರೆ ಈ ಒಂದೊಂದು ಪದಾರ್ಥಗಳು ಹೆಂಗೆ ಶುದ್ಧಿ ಮಾಡೋದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಹಂಗೇನಾದರೂ ಗೊತ್ತಿಲ್ಲ ಅಂದರೆ ಲಿಂಕ್ ಇದೆ ಕೆಳಗಡೆ, ಓಪನ್ ಮಾಡಿ. ಲಿಂಕಲ್ಲಿ ಒಂದೊಂದು ವಸ್ತುಗಳನ್ನು, ಒಂದೊಂದು ಪದಾರ್ಥಗಳನ್ನು ಯಾವ ರೀತಿ ಶುದ್ಧಿ ಮಾಡೋದು ಅಂತ ಹೇಳಿದ್ದೀನಿ. ಯಾಕಂದರೆ ಶುದ್ಧಿ ಮಾಡ್ತಾ ತೋರ್ಸೋಕ್ಕೆ ಸ್ವಲ್ಪ ಸಮಯ ಹಿಡಿತೈತೆ. ಶುದ್ಧ ಮಾಡಿದ್ದ ಚೂರ್ಣವನ್ನು ರುಬ್ಬೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ.
ನೋಡಿ ಈ ಲೇಪನ ಸಿಸ್ಟಮ್ ಮೇಲೆ ಹಚ್ಚೋದಕ್ಕೆ ಎಲ್ಲನೂ ಏನೇನು ಮಾಡಿದ್ದೀನಿ, ಶುದ್ಧಿ ಮಾಡ್ತಕ್ಕಂಥದ್ದು. ಅಂದರೆ ಶುದ್ಧಿ ಮಾಡಿದ್ದೀನಲ್ಲ, ಯಾವುದಾದ್ರು ಕಂದಬಾಳು ಶುದ್ಧಿ ಮಾಡಾಯಿತು, ಅಶ್ವಗಂಧ ಶುದ್ಧಿ ಮಾಡಾಯಿತು, ಬಜೆ ಶುದ್ಧಿ ಮಾಡಾಯಿತು. ಶುದ್ಧಿ ಮಾಡಿದ್ಮೇಲೆ ತುಪ್ಪ ಹಾಕ್ತಾ ಇದ್ದೀನಿ. ನೋಡ್ತಾರೆ ಈಗ ಹಾಕುವ ಸಮಯ ನೋಡಿ, ತುಪ್ಪ ಹಾಕ್ತಾ ಇದ್ದೀನಿ ನೋಡಿ, ಇಲ್ಲಿ ನೋಡಿ ತುಪ್ಪ ಹಾಕಿ. ಈಗ ಶುದ್ಧವಾದ ತುಪ್ಪ, ನಂದಿನಿ ತುಪ್ಪ ಹಾಕ್ತಾ ಇದ್ದೀನಿ. ಯಾವ ತುಪ್ಪ ಹಾಕ್ತಾ ಇಲ್ಲ ನಾನು, ಯಾಕಂದರೆ ಕರ್ನಾಟಕದಲ್ಲಿ ಅತಿ ಅಮೂಲ್ಯವಾದ ತುಪ್ಪ ಯಾವುದಪ್ಪ ಅಂದರೆ ನಂದಿನಿ ತುಪ್ಪ. ಆ ನಂದಿನಿ ತುಪ್ಪ ಹಾಕಿ ಚೆನ್ನಾಗಿ ಅರಿತಾ ಇದ್ದೀನಿ. ಶುದ್ಧವಾದ ನಂದಿನಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಅರಿತಾ ಇದ್ದೀನಿ, ರುಬ್ಬುತ್ತಾ ಇದ್ದೀನಿ. ಅರಿಯೋದು ರುಬ್ಬೋದು, ಓಕೆನಾ? ನೋಡಿ ಮಾಡ್ತಾ ಇದ್ದೀನಿ. ಇದನ್ನೇ ಶಿಶ್ನದ ಮೇಲೆ ಚೆನ್ನಾಗಿ ಲೇಪನವ ಸವರಿ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ನರವುಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಶಿಶ್ನದಲ್ಲಿರ್ತಂಥ ರಕ್ತ ಚಲನೆ ಚೆನ್ನಾಗಾಗುತ್ತದೆ. ಈ ರೀತಿ ಮಾಡೋದ್ರಿಂದ ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿ ಖುಷಿಯಾಗಿರ್ಬೋದು ಈ ಥರ ಮಾಡೋದ್ರಿಂದ. ಇದು ಮೇಲೆ ಹಚ್ಚೋದಕ್ಕೆ, ಇದು ಅಂದರೆ ಶಿಶ್ನದ ಮೇಲೆ ಹಚ್ಚೋದಕ್ಕೆ. ಬಟ್ ಒಳಗಡೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು, ತಾಕತ್ ಬರಬೇಕಲ್ಲ, ಅದಕ್ಕೆ ಮದನ ಕಾಮನ ಲೇಗ್ಯ ಅದನ್ನು ತೊಗೊಬೇಕು. ವಿಂದು ತಂಬಣ ಚೂರ್ಣ ತೊಗೊಬೇಕು. ಆಮೇಲೆ ಚಿನ್ನದ ಗೋಲಿ ಅದನ್ನು ತೊಗೊಬೇಕು. ಒಂದು ದಳದ ತಾವರೆ ಹೂವಿನ ಟ್ಯಾಬ್ಲೆಟು ಅದನ್ನು ತೊಗೊಬೇಕು. ಇದೆಲ್ಲ ತೊಗೊಂಡಾಗ ಎಲ್ಲೆಲ್ಲಿ ನಿಮಗೆ ಬ್ಲಾಕೇಜಸ್ ಇದೆ ಆ ಬ್ಲಾಕೇಜಸ್ ಎಲ್ಲ ಒಡ್ಕೊಂಡು ಸೀದಾ ಶಿಶ್ನದ ಮುಖಾಂತರ ವೀರ್ಯಾಣು ಉತ್ಪತ್ತಿ ಆಗುತ್ತದೆ, ಗಟ್ಟಿನೂ ಆಗುತ್ತದೆ. ಈ ರೀತಿ ತೊಗೊಂಡಾಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್. ಓಕೆ, ಈಗ ಶಿಶ್ನದ ಮೇಲೆ ಹೆಂಗೆ ಹಚ್ಚೋದು ನೋಡಿ. ಇಲ್ಲಿ ಲೇಪನ ರೆಡಿ ಇದೆ. ಹಚ್ಚೋದು ಹೆಂಗೆ ಗೊತ್ತಾ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಹಿಂಗೆ 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 ಈ ರೀತಿ ಹಚ್ಕೊಂಡ್ಬರ್ಬೇಕು. ಇಲ್ಲಿ ತನಕ ಹಚ್ಕೊಬೇಕು, ಓಕೆನಾ? ಇಲ್ಲಿ ತನಕ ಈಗ ಹಚ್ಕೊಂಡು ನೋಡಿ, ಶಿಶ್ನದ ಮೇಲೆ ಹಚ್ಬಿಟ್ಟೆ. ಹಚ್ಚಿದ ತಕ್ಷಣ ಏನಾಗುತ್ತೆ, ಈ ನರಗಳು ಸಣ್ಣ ಸಣ್ಣ ನರ ಇದೆಯಲ್ಲ, ಈ ನರಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಈಗ ನನಗೆ ಇನ್ನೂ ಚೆನ್ನಾಗಿ ಆಗಬೇಕು ಅಂದರೆ ಇದಕ್ಕೊಂದು ವಿಳ್ಳೆದೆಲೆ ಕಟ್ಬಿಟ್ಟು ಲೈಟಾಗಿ ಒಂದು ದಾರ ಕಟ್ಬಿಟ್ಬಿಡ್ಬೇಕು. ನೈಟಲ್ಲಿ ಕಟ್ಬಿಟ್ಬಿಡ್ಬೇಕು ಅಷ್ಟೇ, ಸಿಂಪಲ್ಲು. ವಿಳ್ಳೆದೆಲೆ ಹಚ್ಚಿ ದಾರ ಕಟ್ಬಿಟ್ಬಿಡ್ಬೇಕು. ಬೆಳಿಗ್ಗೆ ಎತ್ತು ನೋಡಿದಾಗ ನಿಮಗೆ ಗೊತ್ತಿಲ್ದಂಗೆ ಆ ನರ ಎಲ್ಲ ಊದ್ಕೊಂಡಿರುತ್ತೆ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಊತ ಬಂದಿರುತ್ತೆ. ಊತ ಬಂದಿದ್ದಾಗ ನೀವೇನು ಮಾಡಬೇಕು, ಅದನ್ನೆಲ್ಲ ಚೆನ್ನಾಗಿ ತಣ್ಣೀರಲ್ಲಿ ತೊಳಿಬೇಕು. ಯಾವುದರಲ್ಲಿ? ತಣ್ಣೀರಲ್ಲಿ ತೊಳೆದಾಗ ಕ್ಲೀನ್ ಆಗ್ಬಿಡುತ್ತೆ. ಆಮೇಲೆ ನೀವು ಸಂಭೋಗ ಕ್ರಿಯೆ ಮಾಡ್ಕೊಬೋದು. ಲೇಪನ ಹಚ್ಕೊಂಡು ಯಾವುದೇ ಕಾರಣಕ್ಕೂ ಸಂಭೋಗ ಮಾಡಬಾರದು. ಯಾಕಂದರೆ ಇದರಲ್ಲಿ ಏನಿದೆ, ಕಂದಬಾಳು ಇದೆ. ಕಂದ ನೀ ಬಾಳು ಅಂತ ಇರುತ್ತೆ. ಹಂಗಾಗಿ ಕಂದಬಾಳು ಇರೋದ್ರಿಂದ ಲೇಪನ ಹಚ್ಕೊಂಡು ಸಂಭೋಗ ಮಾಡಬಾರದು. ಲೇಪನ ಹಚ್ಚಿದ ಮೇಲೆ ರಾತ್ರಿ ಹಚ್ಚಬೇಕು, ಬೆಳಿಗ್ಗೆ ತಣ್ಣೀರಲ್ಲಿ ತೊಳಿಬೇಕು. ಆಮೇಲೆ ನಿಮ್ಮ ಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ನಿಮ್ಗೆ ಏನಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ ಕೆಳಗಡೆ ನಂಬರ್ ಬರ್ತಾ ಇದೆ, ನಂಬರ್ ಕಾಲ್ ಮಾಡಿದ್ರೆ ಕಳಿಸ್ಕೊಡ್ತೀವಿ. ಬಟ್ ಇದು ಮಾತ್ರ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್.